ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕಲ್ಲಿ ಏನ್ ಟಾಪ್ ಕೊಟ್ಟಿರ್ತಾರೆ, ಚೂಡಿದಾರ್ ಟಾಪ್. ಸೊ ಅದೇನಿದೆ ಅದು ಮೆಷರ್ಮೆಂಟ್ ತೆಗಿತಾ ಹಾಗೆ ನಾವು ಡೈರೆಕ್ಟ್ ಹೇಗೆ ಮಾರ್ಕ್ ಹಾಕೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಓಕೆನಾ? ನವೆಂಬರ್ 28ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ 6ನೇ ಬ್ಯಾಚ್ ಓಪನ್ ಆಗ್ತಾ ಇದೆ. 6th ಬ್ಯಾಚ್, 5 ಬ್ಯಾಚ್ ಸಕ್ಸಸ್ಫುಲಿ ರನ್ ಆಗ್ತಾ ಇದೆ. ಇದು 6ನೇ ಬ್ಯಾಚ್. ಸೊ ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ, ಸೊ ಅಂತವರು ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಿದೆ ನಂಬರ್, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ನಾ ಏನೆಲ್ಲ ಕವರ್ ಮಾಡ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದೀನಿ, ನೋಡಿ. ಇನ್ ಕೇಸ್ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಇಂಟರ್ಮೀಡಿಯೇಟ್ ಕ್ಲಾಸ್ ನ ಡೀಟೇಲ್ ಬೇಕು ಅಂತ ಕೇಳಿದ್ರೆ ಅಲ್ಲೂ ಕೂಡ ವಿಡಿಯೋ ಕಳಿಸ್ಕೊಡ್ತೀವಿ. ಸೊ ನೋಡಿ ಡಿಸೈಡ್ ಮಾಡಿ ಸೇರ್ಕೊಳ್ಬಹುದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದ್ರಲ್ಲಿ ಏನ್ ಹೇಳ್ಕೊಡ್ತೀನಿ ಅಂತ, ವೆರೈಟೀಸ್ ಆಫ್ ಬ್ಲೌಸಸ್, ವೆರೈಟೀಸ್ ಆಫ್ ಗೌನ್ಸ್. ಅಂದ್ರೆ ಬ್ಲೌಸ್ ಅಲ್ಲಿ ವೆರೈಟಿ ಬ್ಲೌಸಸ್ ಇರುತ್ತೆ. ಕಾಲರ್ ನೆಕ್, ಬೋಟ್ ನೆಕ್, ಕಟೋರಿ, ಪ್ರಿನ್ಸೆಸ್ ಕಟ್ ಬ್ಲೌಸ್, ಹೀಗೆ ಹಲವಾರು ಬ್ಲೌಸ್. ಹಾಗೆ 2 ತರ ಗೌನ್, ಒಂದು ಯೂನಿಫಾರ್ಮ್ ಸೆಟ್ ಅಂದ್ರೆ ಚೂಡಿದಾರ್ ವಿತ್ ಕೋಟ್ ಯೂನಿಫಾರ್ಮ್ ಸೆಟ್ ಈ ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ, ಡೀಟೇಲ್ ಆಗಿ ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲಾನು ಸಿಗುತ್ತೆ. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಈಗ ಒಂದು ನನಗೆ ಅಳತೆ ಡ್ರೆಸ್ ಕೊಟ್ಟಿದ್ದಾರೆ. ಸೊ ಈ ಡ್ರೆಸ್ ಬಗ್ಗೆ ನಾನು ನಿಮ್ಗೆ ಫಸ್ಟ್ ಮಾಹಿತಿ ಕೊಟ್ಬಿಡ್ತೀನಿ. ಸೊ ಇದು ನಾವು ಯಾರೇ ಸ್ಟಿಚ್ ಮಾಡಿರುವಂತಹ ಡ್ರೆಸ್ ಅಲ್ಲ, ಇದು ಬಂದು ರೆಡಿಮೇಡ್ ಡ್ರೆಸ್. ಓಕೆನಾ? ಸೊ ರೆಡಿಮೇಡ್ ಡ್ರೆಸ್ ಹೇಗಿದೆ ಹಾಗೆ ಸ್ಟಿಚ್ ಮಾಡೋದು. ಅಂದ್ರೆ ಕೆಲವರು ಸ್ಟಿಚ್ ಮಾಡಿರೋ ಡ್ರೆಸ್ನು ಅಳತೆ ಕೊಡ್ತಾರೆ, ಕೆಲವರು ರೆಡಿಮೇಡ್ ಡ್ರೆಸ್, ಕೆಲವ್ರಿಗೆ ರೆಡಿಮೇಡ್ ಡ್ರೆಸ್ ಕಂಫರ್ಟಬಲ್ ಆಗಿರುತ್ತೆ, ಕೆಲವ್ರಿಗೆ ಸ್ಟಿಚ್ ಮಾಡಿಸಿರುವಂತಹ ಡ್ರೆಸ್ ಕಂಫರ್ಟಬಲ್ ಆಗಿರುತ್ತೆ. ಓಕೆನಾ? ಸೊ ಯಾವುದೇ ಡ್ರೆಸ್ ಕೊಡ್ಲಿ, ನಿಮ್ಗೆ ಸ್ಟಿಚ್ ಮಾಡಿಸಿರುವಂತಹ ಅಳತೆ ಕೊಟ್ಟು ಸ್ಟಿಚ್ ಮಾಡಿಸಿರುವಂತಹ ಡ್ರೆಸ್ ಕೊಟ್ರು ಇದೇ ಸೇಮ್ ಮೆಷರ್ಮೆಂಟ್ ತೆಗೆಯೋದು, ರೆಡಿಮೇಡ್ ಡ್ರೆಸ್ ಕೊಟ್ರು ಸೇಮ್ ಇದೇ ತರ ಮೆಷರ್ಮೆಂಟ್ಸ್ ತೆಗೆಯೋದು. ಓಕೆನಾ? ಸೊ ಇವಾಗ ನಾನು ರೆಡಿಮೇಡ್ ಡ್ರೆಸ್ ಕೊಟ್ಟಿದ್ದಾರೆ, ಯಾವ್ದು ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಮೆಷರ್ಮೆಂಟ್ಸ್ ಎಲ್ಲ ಸೇಮ್ ತೆಗೆಯೋದು, ಸೇಮ್ ಆಡ್ ಮಾಡ್ಕೊಳ್ಳೋದು, ಸೇಮ್ ಮಾರ್ಕ್ ಹಾಕೋದು. ಓಕೆನಾ? ಸೊ ಇದು ಬಂದು ಫಸ್ಟ್ಗೆ ರೆಡಿಮೇಡ್ ಡ್ರೆಸ್ ನ ಲೆಂತ್. ಓಕೆನಾ? ಸೊ ಎಷ್ಟಿದೆ ಅಷ್ಟು ತಗೊಳ್ಳೋಣ. ಸೊ ನೋಡಿ, ರೆಡಿಮೇಡ್ ಡ್ರೆಸ್ ಅಲ್ಲಿ ಸ್ಟಿಚ್ ಮಾಡಿರುವಂತ ಡ್ರೆಸ್ ಅಲ್ಲೂ ಶೋಲ್ಡರ್ ಸ್ಲೋಪ್ ಇಡ್ತೀವಿ. ಸೊ ಈ ಪಾಯಿಂಟ್ ಇದೆಯಲ್ಲ, ನೀವು ಇದನ್ನ ಗಮನಿಸಿ. ಓಕೆನಾ? ಇದು ಹೈ ಇದೆ, ಇದು ಶೋಲ್ಡರ್ ಸ್ಲೋಪ್ ಇದೆ, ಅಂದ್ರೆ ಸ್ಲೋಪ್ ಕಟ್ ಮಾಡಿದ್ದಾರೆ. ಸೊ ನೀವ್ ಎಲ್ಲಿ ಮೆಷರ್ಮೆಂಟ್ ತಗೊಳ್ಬೇಕು, ಇಲ್ಲಿಂದ ತಗೊಂಡ್ರೆ ಹೈಟ್ ಲೆಂತ್ ಕಡಿಮೆ ಆಗ್ಬಿಡುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಇಲ್ಲಿಂದ ತಗೊಳ್ಬೇಕು. ಸೊ ಈ ರೀತಿ ಮೆಷರ್ಮೆಂಟ್ ತಗೊಳ್ಳಿ. ಇದು ಬಂದು 43 ಇಂಚ್ ಇದೆ. ಓಕೆನಾ? ಕೆಲವೊಂದು ಡ್ರೆಸ್ ಪೀಸ್ ಅಲ್ಲಿ, ಸೊ ಈ ಡ್ರೆಸ್ ಪೀಸ್ ಕೊಟ್ಟಿದ್ದಾರೆ ನನಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ. ಕೆಲವೊಂದು ಡ್ರೆಸ್ ಪೀಸ್ ಅಲ್ಲಿ 43 ಇಂಚು ಉದ್ದ ಸಿಕ್ಕತ್ತೆ, ಕೆಲವೊಂದು ಡ್ರೆಸ್ ಪೀಸ್ ಅಲ್ಲಿ 43 ಇಂಚು ಉದ್ದ ಸಿಗಲ್ಲ. ಸೊ ಎಷ್ಟು ಡ್ರೆಸ್ ಲೆಂತ್ ಇದೆ, ಸೊ ಫಸ್ಟೇ ನಾವು ಕಸ್ಟಮರ್ಗೆ ಹೇಳ್ಬಿಟ್ಟು ಇದ್ರಲ್ಲಿ ಇಷ್ಟೇ ಲೆಂತ್ ಇರೋದು, ಸೊ ಇಷ್ಟೇ ಸಿಗೋದು ಅಂತ ಹೇಳಿ ಅವ್ರಿಗೆ ನಾವು ಸ್ಟಿಚ್ ಮಾಡ್ಕೊಡ್ಬೇಕಾಗತ್ತೆ. ಓಕೆನಾ? ಸೊ ಇಲ್ಲಿ ನೋಡಿ, ಇದಿರೋದೇ 41 ಇಂಚು, 1 ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಸೊ ಮಿಗೋದು 40 ಇಂಚ್ ಅಷ್ಟೇ. ಸೊ ಅವ್ರಿಗೆ ನಾನು ಹೇಳಿದೀನಿ, ಸೊ 40 ಇಂಚ್ ಎಷ್ಟಿದೆ, ಸೊ ಅಷ್ಟು ಪೀಸ್ ಎಷ್ಟು ಇದೆ, ಸೊ ಅಷ್ಟು ಯೂಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಲೆಂತ್ ಹೇಗೆ ತೆಗಿಯೋದು ಅಂತ ಹೇಳ್ಕೊಟ್ಟೆ. ಸೊ ಏನಿದೆ ಇಲ್ಲಿಂದ ಟೇಪ್ ಇಟ್ಕೊಂಡು ಈ ಎಂಡ್ ವರ್ಗು ಈ ರೀತಿ ಟೇಪ್ ಇಟ್ಕೊಂಡು ಲೆಂತ್ ನ ತಗೊಳ್ಳೋದು. ಸೊ ಇದು ಲೈನಿಂಗ್ ತಗೊಂಡಿದ್ದೀನಿ. ಲೈನಿಂಗ್ ಅಲ್ಲಿ ಲೆಂತ್ ನಮ್ಗೆ ಅಷ್ಟೊಂದು ಸಿಗಲ್ಲ. ಸೊ ಇಲ್ಲಿರೋದು 38.5. ಸೊ ಅಷ್ಟು ನಾನು ಯೂಸ್ ಮಾಡ್ಕೊಳ್ತೀನಿ. ಸಪೋಸ್ ನಿಮ್ದು ಏನಾದ್ರೂ ಇನ್ನೂ ಕಡಿಮೆ ಇದೆ, ಲೆಂತ್ ಕಡಿಮೆ ಇದೆ, ಲೈನಿಂಗ್ ಉದ್ದ ಜಾಸ್ತಿ ಆಯ್ತು ಅನ್ಸಿದ್ರೆ ನೀವೇನು ಟಾಪ್ ಇಟ್ಕೊಳ್ತೀರಾ, ಏನ್ ಟಾಪ್ ಸ್ಟಿಚ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಟಾಪ್ ಏನು ಇವಾಗ ಸಪೋಸ್ 40 ಇಂಚು ಉದ್ದದ ಟಾಪ್ ರೆಡಿ 40 ಇಂಚ್ ಬೇಕು ಅಂದ್ರೆ ಲೈನಿಂಗ್ 38 ಇಂಚ್ ಇರಬೇಕು. ಅಂದ್ರೆ ನಿಮ್ಮ ಟಾಪ್ ಗಿನ್ನ ಲೈನಿಂಗ್ 2 ಇಂಚು ಕಡಿಮೆ ಇರಬೇಕು. ಸೊ ಆ ರೀತಿ ತಗೊಳ್ಳಿ. ಸೊ ನೆಕ್ಸ್ಟ್ ಫಸ್ಟ್ ಏನ್ ಮಾರ್ಕ್ ಮಾಡಬೇಕು, ನೆಕ್ ವಿಡ್ತ್ ಮಾರ್ಕ್ ಮಾಡಬೇಕು. ಸೊ ಇದನ್ನ ಈ ರೀತಿ ಹಾಕೊಂಡು ನೆಕ್ ವಿಡ್ತ್ ನ ನಾವಿಲ್ಲಿ ತಗೊಳ್ಳೋಣ. ನೋಡಿ, ಈ ರೀತಿ ಫ್ಲಾಟ್ ಆಗಿ ಹಾಕೊಂಡು ನೆಕ್ ವಿಡ್ತ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ ನಮ್ಗಿರೋದು 6.5 ಇಂಚು. 6.5 ಇಂಚ್ ಅಂದ್ರೆ ಅವ್ರ ನೆಕ್ ಫಿನಿಶ್ ಆದ್ಮೇಲೆ ನಮ್ಗೆ 6.5 ಸಿಗ್ತಾ ಇರೋದು. ಸೊ ಇಲ್ಲಿ ನಾನು 3 ಇಂಚ್ ಇಡ್ತೀನಿ. ಏನಕ್ಕಂದ್ರೆ ನೆಕ್ ಫಿನಿಶ್ ಆದ್ಮೇಲೆ ಅರ್ಧ ಇಂಚು ನೆಕ್ ವಿಡ್ತ್ ದೊಡ್ಡದಾಗತ್ತೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ನಾನು 3 ಇಂಚ್ ಇಡ್ತೀನಿ. ಅದು ಫಿನಿಶ್ ಎಲ್ಲ ಆದ್ಮೇಲೆ ಅದು 3.5ಗೆ ಬರುತ್ತೆ. ನೆಕ್ಸ್ಟ್ ಶೋಲ್ಡರ್ನ ನೋಡಿ, ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡ್ಕೊಳ್ಳಿ.
ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡ್ಕೊಳ್ಳಿ ಎಷ್ಟಿದೆ ನೋಡಿ. ಸೊ ಇವ್ರದ್ದು 4 ಇಂಚು ಬರ್ತಾ ಇದೆ. ಸೊ 4 ಇಂಚಿಗೆ 3/4 ಇಂಚು ಸೇರಿಸ್ಕೊಳ್ಳಿ. ಏನಕ್ಕೆ 3/4 ಇಂಚು? ಅರ್ಧ ಇಂಚು ಶೋಲ್ಡರ್ ಸ್ಲೀವ್ ಅಟ್ಯಾಚ್ಗೆ ಹೋಗುತ್ತೆ, ಇನ್ನ 1/4 ಇಂಚು ಇಲ್ಲಿ ನೆಕ್ ಫಿನಿಶಿಂಗ್ಗೆ ಇನ್ವೆಸ್ಟ್ ಆಗುತ್ತೆ. ಸೊ ಹಾಗಾಗಿ 4 ರೆಡಿ ಇದೆ, 4 3/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಸೊ ಟೋಟಲ್ ಶೋಲ್ಡರ್ ಎಷ್ಟಾಯ್ತು ಇವ್ರದ್ದು? 8 ಇಂಚ್ ಆಯ್ತು. ಟೋಟಲ್ ಶೋಲ್ಡರ್ 8 ಇಂಚ್ ಆಯ್ತು. ಸೊ ಟೋಟಲ್ ಶೋಲ್ಡರ್ 8 ಇಂಚ್ ಆಯ್ತು. ಇಲ್ಲಿ ಆರ್ಮೋಲ್ ಲೆಂತ್ ಎಷ್ಟು ಇಟ್ಟಿದ್ದಾರೆ ನೋಡ್ಕೊಳ್ಳೋಣ. ನೋಡಿ ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಳಿ ಫ್ಯಾಬ್ರಿಕ್ನ. ಸೊ ಇಲ್ಲಿ ನೋಡಿ ಶೋಲ್ಡರ್ ಜಾಯಿನ್ ಆಗಿರುತ್ತೆ. ಈ ಶೋಲ್ಡರ್ ಜಾಯಿನ್ ಆಗಿರೋದು ಮಾರ್ಕ್ ನಿಮ್ಗೆ ಆರ್ಮೋಲ್ ಲೆಂತ್ ಎಷ್ಟು ತಗೊಳ್ಬೇಕು ಅಂತ. ಇಲ್ಲಿ ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಶೋಲ್ಡರ್ ಎಲ್ಲಿ ಜಾಯಿನ್ ಆಗಿದೆ ಅಲ್ಲಿ ಟೇಪ್ನ ಇಟ್ಕೊಳ್ಳಿ. ಸೊ ಇಟ್ಕೊಂಡು ನೋಡಿ ಇದನ್ನ ಈ ರೀತಿ ಫ್ಲಾಟ್ ಆಗಿ ಇಟ್ಕೊಂಡು ಟೇಪ್ನ ಈ ರೀತಿ ಮಡ್ಚ್ಕೊಳ್ಳಿ. 7 ಇಂಚು ಬರ್ತಾ ಇದೆ. ಸೊ 7 ಇಂಚು ಬರ್ತಾ ಇದೆ, ಅರ್ಧ ಇಂಚು ಸೇರಿಸ್ಕೊಳ್ಬೇಕು. 7.5. ಏನಕ್ಕೆ ಅರ್ಧ ಇಂಚು? ಶೋಲ್ಡರ್ ಅಟ್ಯಾಚ್ಗೆ ಹೋಗುತ್ತೆ. ಸೊ 7.5. ಅದಾದ್ಮೇಲೆ ಇನ್ನ 1/2 ಇಂಚು ಸೇರಿಸ್ಕೊಳ್ಬೇಕು. ಏನಕ್ಕೆ? ಇಲ್ಲಿ ಶೋಲ್ಡರ್ ಸ್ಲೋಪ್ ಕಟ್ ಮಾಡಿರ್ತಾರೆ. ರೆಡಿಮೇಡ್ ಡ್ರೆಸ್ ಅಲ್ಲಿ ಶೋಲ್ಡರ್ ಸ್ಲೋಪ್ ಕಟ್ ಮಾಡ್ಕೊಂಡಿರ್ತಾರೆ. ಸ್ಟಿಚ್ ಮಾಡಿರೋ ಡ್ರೆಸ್ ಅಲ್ಲಿ ನಾವು ಶೋಲ್ಡರ್ ಸ್ಲೋಪ್ ಕಟ್ ಮಾಡ್ಕೊಳ್ತೀವಿ. ಹಾಗಾಗಿ ಇಲ್ಲಿ ಶೋಲ್ಡರ್ ಸ್ಲೋಪಿಗೆ ಸ್ವಲ್ಪ ಜಾಸ್ತಿನೇ ಇದೆ. ರೆಡಿಮೇಡ್ ಡ್ರೆಸ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ತೆಗಿತಾರೆ, 3/4 ಇಂಚು ಆ ರೀತಿ ಶೋಲ್ಡರ್ ಸ್ಲೋಪ್ ತೆಗಿತಾರೆ. ಸೊ ಹಾಗಾಗಿ ನಾವು ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚು, ಶೋಲ್ಡರ್ ಸ್ಲೋಪ್ಗೆ 1/2 ಇಂಚು ಸೇರಿಸಿ ನಾವು ಟೋಟಲ್ 1 ಇಂಚು ಅಂದ್ರೆ 7 ಇಂಚ್ಗೆ 1 ಇಂಚು ಸೇರಿಸಿ 8 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ. ಈಗ ನಾರ್ಮಲ್ ನಾವು ಡ್ರೆಸ್ ಎಲ್ಲ ಸ್ಟಿಚ್ ಮಾಡಿರ್ತೀವಲ್ಲ, ಸೊ ಆ ರೀತಿ ಡ್ರೆಸ್ಸಿಗೆಲ್ಲ ಆದ್ರೆ, ನಾರ್ಮಲ್ ನಾವು ಸ್ಟಿಚ್ ಮಾಡಿರುವಂತಹ ಡ್ರೆಸ್ಸಿಗೆಲ್ಲ ಆದ್ರೆ ನೀವು ಏನ್ ನಮ್ದು ಶೋಲ್ಡರ್ ಬರುತ್ತೆ, ಸೊ ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ತಗೊಳ್ಳೋದು. ಅಂದ್ರೆ 8 ಇಂಚ್ ಬರುತ್ತೆ, ಅದಕ್ಕೆ 1/2 ಇಂಚು ಎಕ್ಸ್ಟ್ರಾ ತಗೊಂಡು 8.5 ಇಂಚು ಬರುತ್ತೆ. ಸೊ ಇಲ್ಲಿ ನಾರ್ಮಲಿ ನಮ್ಗೆ 8 ಇಂಚು ಬರಲ್ಲ. ನಾವು ಸ್ಟಿಚ್ ಮಾಡುವಂತಹ ಡ್ರೆಸ್ ಅಲ್ಲಿ 8 ಇಂಚು ಬರಲ್ಲ. ಏನಕ್ಕೆ ಅಂತ ನಾನು ಹೇಳ್ತೀನಿ ಕೇಳಿ. ಸೊ ನೋಡಿ ಇಲ್ಲಿ ಬ್ಯಾಕ್ ಅಲ್ಲಿ ಫುಲ್ ಕ್ಲೋಸ್ ಆಗಿದೆ. ಸೊ ಇಲ್ಲಿ ಯಾವುದೇ ಡೀಪ್ ಇಲ್ಲ. ಫ್ರಂಟ್ ಅಲ್ಲೂ ಅಷ್ಟೇ ತುಂಬಾನೇ ಕಡಿಮೆ ಇದೆ. ಎಷ್ಟಿದೆ ಡೀಪ್ ಇದೆ ತೋರಿಸ್ಬಿಡ್ತೀನಿ ನೋಡಿ. 4 ಇಂಚು ಡೀಪ್ ಇದೆ ಫ್ರಂಟ್ ಅಲ್ಲಿ. ಬ್ಯಾಕ್ ಅಲ್ಲಿ ನೋಡಿ 1 ಇಂಚು ಬ್ಯಾಕ್ ಅಲ್ಲಿ ಡೀಪ್ ಇದೆ, ಫ್ರಂಟ್ ಅಲ್ಲಿ 4 ಇಂಚ್ ಇದೆ. ಸೊ ಏನಾಗುತ್ತೆ, ಇಲ್ಲಿ ನೆಕ್ ಡೀಪ್ ಇಲ್ಲ. ಸೊ ಹಾಗಾಗಿ ನೆಕ್ ಡೀಪ್ ಇಲ್ಲ, ಬ್ಯಾಕ್ ಅಲ್ಲೂ ಇಲ್ಲ, ಫ್ರಂಟ್ ಅಲ್ಲೂ ಡೀಪ್ ಇಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಶೋಲ್ಡರ್ನ ಜಾಸ್ತಿ ಇಟ್ಬಿಡ್ತಾರೆ. ಏನಕ್ಕಂದ್ರೆ ಫ್ರಂಟ್ ಬ್ಯಾಕ್ ಎರಡರಲ್ಲೂ ನೆಕ್ ನಾವು ಡೀಪ್ ಕಡಿಮೆ ಇಟ್ಟಾಗ ನಮ್ದು ಏನಿದೆ ಶೋಲ್ಡರ್, ಸೊ ಅಷ್ಟು ಇಟ್ಕೊಂಡ್ಬಿಡ್ಬೇಕು. ಸೊ ಈ ರೆಡಿಮೇಡ್ ಡ್ರೆಸ್ ಎಲ್ಲ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಅಲ್ಲಿ ಹಾಕ್ತಾರೆ. ಪ್ರತಿಯೊಬ್ಬರದ್ದು ಅವ್ರದೇ ಬಾಡಿ ಮೆಷರ್ಮೆಂಟ್ ತೆಗೆದು ಮಾಡಲ್ಲ. ಒಂದು L ಸೈಜ್ XL ಈ ತರ ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಅಲ್ಲಿ ಹಾಕ್ತಾರೆ. ಅವಾಗ ಏನಾಗುತ್ತೆ, ಫ್ರೀ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಶೋಲ್ಡರ್ನ ಸ್ವಲ್ಪ ಜಾಸ್ತಿನೇ ಇಟ್ಟಿರ್ತಾರೆ. ನಾವು ಸ್ಟಿಚ್ ಮಾಡುವಂತಹ ಡ್ರೆಸ್ ಅಲ್ಲಿ ನಾವೇನ್ ಮಾಡ್ತೀವಿ, ನೆಕ್ ನ ಡೀಪ್ ಇಟ್ಕೊಳ್ತೀವಿ. ಕೆಲವರು 6 ಇಂಚು 7 ಇಂಚು 8 ಇಂಚು, ಬ್ಯಾಕ್ ಅಲ್ಲಿ 6 ಇಂಚು 7 ಇಂಚು 8 ಇಂಚು ಈ ತರ ಎಲ್ಲ ಡೀಪ್ ಜಾಸ್ತಿ ಇಟ್ಕೊಳ್ತಾರೆ. ಸೊ ಅವಾಗ ಏನ್ ಮಾಡ್ತೀವಿ, ನಾವು ಶೋಲ್ಡರ್ನ ಕಡಿಮೆ ಮಾಡ್ಕೊಳ್ತೀವಿ. ಸೊ ಡೀಪ್ ಜಾಸ್ತಿ ಇರೋ ಕಾರಣದಿಂದ. ಸೊ ಆವಾಗ ಶೋಲ್ಡರ್ ನಾವಿಲ್ಲಿ 8 ಇಂಚ್ ಇಡಲ್ಲ. ಸಪೋಸ್ ಸೊ ಇದು ಚೆಸ್ಟ್ ಮೆಷರ್ಮೆಂಟ್ ಎಷ್ಟಿದೆ ರ್ಯಾಂಡಮ್ ಆಗಿ ಹೇಳ್ತೀನಿ. ಸೊ ಆಮೇಲೆ ಕರೆಕ್ಟ್ ಆಗಿ ತಗೊಳ್ಳೋಣ. ಸೊ ನೋಡಿ ಇದು 40 ಇಂಚು ಇದೆ. 40 ಇಂಚು ಅಂದ್ರೆ 19.5. ಓಕೆನಾ, 40 ಇಂಚು ಅಂತ ರೌಂಡ್ ಫಿಗರ್ ಅಲ್ಲಿ ತಗೊಳ್ಳೋಣ. 40 ಇಂಚುದು ಅಂತ ಬಂದಾಗ ನಾವೇನ್ ಮಾಡ್ತೀವಿ, 7.5 ಇಂಚು ಅದು ಶೋಲ್ಡರ್ ಮೇಲೆ ಅವ್ರದ್ದು ಎಷ್ಟು ಶೋಲ್ಡರ್ ಇರುತ್ತೆ ಅದರಲ್ಲಿ 1/2 ಇಂಚು ನಾವು ಆ ರೀತಿ ಇಟ್ಕೊಂಡು ಆರ್ಮೋಲ್ ಲೆಂತ್ಗೆ ಏನ್ ಶೋಲ್ಡರ್ ಇಟ್ಟಿರ್ತೀವಿ ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಹಾಕ್ಬಿಡ್ತೀವಿ. ಸೊ ಇಲ್ಲಿ ನಮಗೆ ಏನಕ್ಕೆ ಇಷ್ಟೊಂದು ಎಕ್ಸ್ಟ್ರಾ ಬರ್ತಾ ಇದೆ ಅಂದ್ರೆ ಶೋಲ್ಡರ್ ದೊಡ್ಡದಿದೆ. ಸೊ ಇದು ಅವರಿಗೆ ಕಂಫರ್ಟಬಲ್ ಆಗಿದೆ. ಏನಿದೆ ರೆಡಿಮೇಡ್ ಟಾಪ್ ಅವ್ರಿಗೆ ಕಂಫರ್ಟಬಲ್ ಆಗಿದೆ. ಸೊ ಈ ರೀತಿ ಬೇಕು ಅಂದ್ರೆ ನಾವು ಈ ರೀತಿನೇ ಇಡಬೇಕಾಗತ್ತೆ. ಓಕೆನಾ. ಸೊ ಇಲ್ಲಿಂದ ಇಲ್ಲಿಗೆ 8 ಇಂಚ್ ಮಾರ್ಕ್ ಹಾಕಿದೀವಿ. ಅದೇ 8 ಇಂಚ್ನ ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ. ಈಗ ಎಕ್ಸಾಕ್ಟ್ ರೆಡಿಮೇಡ್ ಡ್ರೆಸ್ ಅಂದ್ರೆ ಕೆಲವರು ಫಿಟ್ ಕೂಡ ಮಾಡಿಸಿರ್ತಾರೆ. ಒಂದು 1/2 ಇಂಚ್ 1 ಇಂಚ್ ಅಷ್ಟು ಫಿಟ್ ಕೂಡ ಮಾಡಿಸಿರ್ತಾರೆ. ಎಕ್ಸಾಕ್ಟ್ ರೆಡಿಮೇಡ್ ಟಾಪ್ಸ್ ಅಲ್ಲಿ ಎಕ್ಸಾಕ್ಟ್ ಬಾಡಿ ಮೆಷರ್ಮೆಂಟ್ಸ್ ಯಾರಿಗೂ ಸಿಕ್ಕಲ್ಲ. ನೋಡಿ ಇಲ್ಲಿವರೆಗೂ ಇದೆ. ಆಕ್ಚುಲಿ ಡ್ರೆಸ್ ಸ್ಟಾರ್ಟ್ ಆಗಿರೋದು ಇಲ್ಲಿಂದ ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. ಇಲ್ಲಿಂದ ರೆಡಿಮೇಡ್ ಡ್ರೆಸ್ ಸ್ಟಾರ್ಟ್ ಆಗಿರೋದು ಇಲ್ಲಿಂದ. ಬಟ್ ಇವ್ರು ಫಿಟ್ ಮಾಡಿಸಿರೋದು ನೋಡಿ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ ನೋಡಿ. ಇಲ್ಲಿ ಫಿಟ್ ಮಾಡಿಸಿದ್ದಾರೆ ಅಂದ್ರೆ 1 ಇಂಚು 1 ಇಂಚು ಡಿಫ್ರೆನ್ಸ್ ಇದೆ. ಅಂದ್ರೆ ಇವ್ರದ್ದು
ಸೊ ಇದು ಸೈಜ್ ತೋರಿಸ್ತೀನಿ, ಎಕ್ಸೆಲ್ ಸೈಜ್, ಬಟ್ ಇವ್ರು ಎಕ್ಸೆಲ್ ಇಲ್ಲ. ಓಕೆನಾ. ಸೊ ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಎಷ್ಟು ಬರುತ್ತೆ? ಸೊ 20 ಇಂಚು ಬರುತ್ತೆ. ಓಕೆನಾ. 20 ಇಂಚು ಅಂದ್ರೆ 40 ಇಂಚು ಎದೆ ಸುತ್ತಳತೆಯ ಡ್ರೆಸ್ ಇದು. ಸೊ 40 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10 ಇಂಚು ಬರುತ್ತೆ. ಸೊ 10 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಸೊ ಮಾರ್ಕ್ ಹಾಕೊಂಡು ಜಸ್ಟ್ ಹೀಗೆ ಒಂದು ಶೇಪ್ ಕೊಡಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್ಗೆ. ಅದಾದ್ಮೇಲೆ ಈಗ ಇಲ್ಲಿಂದ ಇವ್ರದ್ದು ಬ್ರೆಸ್ಟ್ ಲೆಂತ್ ನಿಮ್ಮ ಹತ್ರ ಇದ್ರೆ ಓಕೆ. ರ್ಯಾಂಡಮ್ ಆಗಿ ಸ್ಟ್ಯಾಂಡರ್ಡ್ ಆಗಿ ಇದು 40 ಇಂಚಿಗೆ ಮೆಷರ್ಮೆಂಟ್ಸ್ಗೆ ಬ್ರೆಸ್ಟ್ ಅಂದ್ರೆ ನಮ್ಮ ಏನ್ ನಿಪ್ಪಲ್ ಪಾಯಿಂಟ್ ಅಥವಾ ಅಪೆಕ್ಸ್ ಪಾಯಿಂಟ್ ಅಂತ ನಾವ್ ಏನ್ ಹೇಳ್ತೀವಿ, ಸೊ ಅದು 11 ಇಂಚು ಬರುತ್ತೆ. 40 ಇಂಚು ಇರೋರಿಗೆ 11 ಇಂಚು, 10.5, 11 ಇಂಚು ಈ ರೀತಿ ಬರುತ್ತೆ. ಸೊ 10.5 ಇನ್ನೂ ಇಟ್ಕೊಳ್ಬಹುದು, 11 ಇಟ್ಕೊಳ್ಬಹುದು. ಡ್ರೆಸ್ ಅಲ್ವಾ, ಸೊ ಯಾವ್ದು ಪ್ರಾಬ್ಲಮ್ ಆಗಲ್ಲ. ನೋಡಿ ಇಲ್ಲಿ ನಾನು 11 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಏನಕ್ಕೆ 11 ಇಂಚಿಗೆ ಮಾರ್ಕ್ ಹಾಕಿದೆ? ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಲ್ರೆಡಿ ಆಗಿದೆ. ಸೊ 11 ಇಂಚಿಗೆ ಮಾರ್ಕ್ ಹಾಕಿದೆ. ಸೊ ಇಲ್ಲಿಯ ಮೆಷರ್ಮೆಂಟ್ ತಗೊಳ್ಬೇಕು. ಸೊ ಇಲ್ಲೂ ಅಷ್ಟೇ ನಾವು 11 ಇಂಚಿಗೆ ಮಾರ್ಕ್ ಹಾಕೊಂಡ್ಬಿಡೋಣ. ಇದು ಬಂದು ನಮ್ಮ ಫುಲ್ ಬಸ್ಟ್ 11 ಇಂಚಿಗೆ. ನೋಡಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿತ್ತು, 11 ಇಂಚಿಗೆ ತಗೊಂಡಿದೀವಿ. ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿಲ್ಲ. ಸೊ ಹಾಗಾಗಿ 11 ಇಂಚಿಗೆ ಅರ್ಧ ಇಂಚು ಸೇರಿಸಿ 11.5 ಇಂಚಿಗೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಫುಲ್ ಬಸ್ಟ್ ಅಥವಾ ಮಿಡಲ್ ಚೆಸ್ಟ್ ರೌಂಡ್. ಓಕೆನಾ. ಸೊ ಈ ರೀತಿ ಟೇಪ್ ಅಲ್ಲಿ ಇಟ್ಕೊಂಡು ಲೈನ್ ಹಾಕೊಂಡ್ಬಿಡೋಣ. ಸೊ ಇವ್ರದ್ದು ಫುಲ್ ಬಸ್ಟ್ ಅಥವಾ ಮಿಡಲ್ ಚೆಸ್ಟ್ ರೌಂಡ್ ಇಲ್ಲಿ ಏನ್ ಮಾರ್ಕ್ ಹಾಕಿದೀವಿ ನೋಡಿ, ಇಲ್ಲಿ ಮಾರ್ಕ್ ಹಾಕಿದೀನಿ ನಾನು. ನೀವು ಆ ತರ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಇಲ್ಲಿ ಸುತ್ತಳತೆ ಎಷ್ಟು ಬರುತ್ತೆ ನೋಡಿ. ಕೆಲವ್ರಿಗೆ ಸೇಮ್ ಇರುತ್ತೆ, ಕೆಲವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ, ಕೆಲವ್ರಿಗೆ ಅಪ್ಪರ್ ಚೆಸ್ಟ್ ಮಿಡಲ್ ಚೆಸ್ಟ್ ಎರಡು ಕರೆಕ್ಟೇ ಇರುತ್ತೆ, ಯಾವುದೇ ವೇರಿಯೇಷನ್ ಇರಲ್ಲ. ನೋಡಿ ಇವ್ರದ್ದು ಇಲ್ಲಿ 19 ಇಂಚು ಬರ್ತಾ ಇದೆ. ಸೊ 19 ಇಂಚಲ್ಲಿ ಅರ್ಧ ಅಂದ್ರೆ 9.5. ಸೊ 9.5 ಇಂಚ್ಗೆ ಇಲ್ಲಿ ನಾನು ಮಾರ್ಕ್ ಹಾಕೊಳ್ತೀನಿ. ಸೊ ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ನೋಡಿ ಇಲ್ಲಿ 19 ಇಂಚ್ ಇವ್ರದ್ದು ಕಡಿಮೆ ಬಂತು, ಬಿಕಾಸ್ ಡ್ರೆಸ್ ಇದು ಸ್ವಲ್ಪ ಹಾಗೆ ಇವ್ರು ಲೂಸ್ ಕೂಡ ವೇರ್ ಮಾಡ್ತಾರೆ. ಸೊ ಇಲ್ಲೂ ಲೂಸ್ ಇದೆ, ಇಲ್ಲೂ ಇದೆ, ರೆಡಿಮೇಡ್ ಟಾಪ್. ಸಪೋಸ್ ನೀವು ಬಾಡಿ ಮೆಷರ್ಮೆಂಟ್ ತಗೊಳ್ತೀರಾ ಅಂದ್ರೆ ಫುಲ್ ಬಸ್ಟ್ ಏನಿದೆ ಅದು 4ರಿಂದ ಡಿವೈಡೆಡ್ ಬೈ ಮಾಡಿ ಮಾರ್ಕ್ ಹಾಕಿ ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್ ತಗೊಳ್ಳಿ. ಸೊ ಅದಾದ್ಮೇಲೆ ಇವ್ರದ್ದು ವೇಸ್ಟ್ ಲೆಂತ್, ಸೊಂಟದ ಸುತ್ತಳತೆ. ಸೊ ಯಾವಾಗ್ಲೂ ನಾನು ಸಜೆಸ್ಟ್ ಮಾಡೋದು ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಫಾಲೋ ಮಾಡೋರಿಗೆ, ಯಾವಾಗ್ಲೂ ಡ್ರೆಸ್ ಇಸ್ಕೊಳ್ಳೋದಕ್ಕಿಂತ ಬಾಡಿ ಮೆಷರ್ಮೆಂಟ್ ತಗೊಂಡ್ಬಿಟ್ರೆ ತುಂಬಾ ಬೆಸ್ಟ್. ಸೊ ಇಲ್ಲಿ ನಾನು ಡ್ರೆಸ್ನ ಏನಕ್ಕೆ ತಗೊಂಡಿದ್ದೀನಿ ಅಂದ್ರೆ ಅವ್ರಿಗೆ ಬಾಡಿ ಮೆಷರ್ಮೆಂಟ್ ತೆಗೆದು ನಾವು ಫಿಟ್ ಆಗಿ ಸ್ಟಿಚ್ ಮಾಡೋದಕ್ಕಿಂತ ಅವ್ರಿಗೆ ರೆಡಿಮೇಡ್ ಟಾಪ್ ಏನಿದೆ, ಸೊ ಇದು ಕಂಫರ್ಟಬಲ್ ಆಗಿದೆ. ಸೊ ಈ ಟಾಪ್ ಕಂಫರ್ಟಬಲ್ ಆಗಿದೆ, ಇದು ಹೇಗಿದೆ ಹಾಗೆ ಮಾಡ್ಕೊಡಿ ಅನ್ನೋ ಕಾರಣಕ್ಕೆ ನಾನು ಇದನ್ನ ತಗೊಂಡಿರೋದು. ಸೊ ನೀವು ನಿಮ್ ಕಸ್ಟಮರ್ಸ್ ಡ್ರೆಸ್ ತಂದಾಗ ಮಾಡೋದಕ್ಕಿಂತ ನೀವು ಅವರೇ ಬಂದಿದ್ರೆ ಸಾಧ್ಯವಾದ್ರೆ ಬಾಡಿ ಮೆಷರ್ಮೆಂಟ್ ತಗೊಂಡ್ಬಿಡಿ, ತುಂಬಾನೇ ಈಸಿ. ಸೊ ಅದಾದ್ಮೇಲೆ ಸೊಂಟದ ಉದ್ದ 14, 14.5, 15 ಈ ಮೂರರಲ್ಲಿ ಒಂದು ಮೆಷರ್ ಇರುತ್ತೆ. ಮೀಡಿಯಂ ಹೈಟ್ ಇರೋರಿಗಾದ್ರೆ 14, ಸ್ವಲ್ಪ ಹೈಟ್ ಜಾಸ್ತಿ ಇದಾರೆ ಅಂದ್ರೆ 14.5, ಸ್ವಲ್ಪ ಹೈಟ್ ಜಾಸ್ತಿ ಅಂದ್ರೆ 15, 15.5 ಲಾಸ್ಟ್. ಓಕೆನಾ. ಸೊ ಇಲ್ಲಿ ಇವ್ರದ್ದು ನೋಡಿ ಸೊಂಟದ ಸುತ್ತಳತೆ ಹೇಗೆ ಕಂಡಿಡಿದೆ ಅಂದ್ರೆ ನೋಡಿ ಇಲ್ಲಿ ಶೇಪ್ ಹಾಕಿದ್ದಾರೆ. ಸೊ ಆ ಶೇಪ್ ಹತ್ರ ಸೊ ಬರುತ್ತೆ. ಸೊ ಇವ್ರದ್ದು ಬಂದು 13.5. ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ 14 ಇಂಚು ಅಥವಾ ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ಸ್ ಏನಿದೆ 14 ಇಂಚು. ಸೊ ಇಲ್ಲಿ ಶೇಪ್ ಹಾಕಿರೋರು ಅಥವಾ ಫಿಟ್ ಮಾಡಿರೋರು ಸ್ವಲ್ಪ ಏರುಪೇರು ಮಾಡಿರ್ಬೋದು, ಇಷ್ಟೆಲ್ಲ ಡೀಟೇಲ್ ಆಗಿ ಮಾರ್ಕ್ ಮಾಡಿ ಅವರು ತಗೊಳಲ್ಲ. ಸೊ ಹಾಗಾಗಿ ರ್ಯಾಂಡಮ್ ಆಗಿ ಹೇಳ್ಬೇಕು ಅಂದ್ರೆ 14 ಇಂಚು. ಸೊ 14 ಇಂಚಿಗೆ ಅರ್ಧ ಇಂಚು ಸೇರಿಸಿ 14.5 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಸೊಂಟದ ಸುತ್ತಳತೆ ವೇಸ್ಟ್ ರೌಂಡ್ ಎಷ್ಟು ಇಟ್ಟಿದ್ದಾರೆ. ಸೊ ಇಲ್ಲಿ ಶೇಪ್ ಹಾಕಿರ್ತಾರೆ, ಅಲ್ಲಿಂದ ನೀವು ಮೆಷರ್ ತಗೊಳ್ಬೇಕಾಗುತ್ತೆ. ಸೊ ಇವ್ರದ್ದು ಬರ್ತಾ ಇದೆ ಹೇಳ್ತೀನಿ ನೋಡಿ. ಇಲ್ಲಿದೆ ನೋಡಿ, ಇವ್ರ ಸ್ಟಿಚ್ ಇಲ್ಲಿದೆ, ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಫಿಟ್ಟಿಂಗ್ ಸ್ಟಿಚ್ ಇದೆ ಇಲ್ಲಿಂದ. ಸೊ ಈ ಕಡೆ ಫಿಟ್ಟಿಂಗ್ ಸ್ಟಿಚ್ ಬಂದು ಇಲ್ಲಿ ಬರುತ್ತೆ.
ಸೊ ಇಲ್ಲಿಗೆ ಇವ್ರದ್ದು ಬರ್ತಾ ಇರೋದು 17.5. ಸೊ 17.5 ಅರ್ಧ ಅಂದ್ರೆ 8.75. ಸೊ ಇಲ್ಲಿ ನಾನು 8.75 ಇಂಚಿಗೆ ಮಾರ್ಕ್ ಮಾಡ್ತೀನಿ ಈ ರೀತಿ. ಸೊ ಇಲ್ಲಿಂದ ಇಲ್ಲಿಗೆ 2 ಇಂಚು ಫಿಟ್ಟಿಂಗ್ ಸ್ಟಿಚ್ ಮಾರ್ಜಿನ್ಗೆ. ಸೊ ಅದಾದ್ಮೇಲೆ ಹಿಪ್ ಲೆಂತ್ ಮಾರ್ಕ್ ಹಾಕೊಳ್ಬೇಕು. ಅಂದ್ರೆ ಸೈಡ್ ಅಲ್ಲಿ ಸ್ಲಿಟ್ ಬರುತ್ತಲ್ಲ, ಈ ಸ್ಲಿಟ್ ಬರುತ್ತಲ್ಲ, ಸೊ ಇದು ಎಷ್ಟು ಉದ್ದ ಇದೆ ಅಂತ ಸೇಮ್ ಶೋಲ್ಡರ್ಗೆ ಈ ಕಡೆನೂ ಅಲ್ಲ ಆ ಕಡೆನೂ ಅಲ್ಲ, ಸೆಂಟರ್ ಅಲ್ಲಿ ಟೇಪ್ ಇಟ್ಕೊಳ್ಳಿ. ಟೇಪ್ ಇಟ್ಕೊಂಡು ಸೊ ಈ ರೀತಿ ಡ್ರೆಸ್ನ ಫ್ಲಾಟ್ ಆಗಿ ಹಾಕೊಂಡು ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಈ ರೀತಿ ಸೆಂಟರ್ ಅಲ್ಲಿ ಟೇಪ್ ಇಟ್ಕೊಳ್ಳಿ. ನೋಡಿ ಇಲ್ಲಿದೆ. ಸೊ ಇನ್ನು ಸ್ವಲ್ಪ ನಾನು ಕೆಳಗಡೆ ಬರಬೇಕು. ನೋಡಿ ಇಲ್ಲಿದೆ. ಸೊ ಇದರ ನೇರ ಅಂದ್ರೆ 21 ಇಂಚು. 21 ಇಂಚಿಗೆ ಅರ್ಧ ಇಂಚು ಸೇರಿಸಿ 21.5 ಇಂಚು ತಗೊಳ್ಳಿ. 21.5 ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೂ ಅಷ್ಟೇ ಅದೇ ತರ ಮಾರ್ಕ್ ಮಾಡ್ಕೊಳ್ಳಿ. 21.5 ಇಂಚು. ಇಲ್ಲೊಂದು ಲೈನ್ ಹಾಕೊಳ್ಳಿ. ಈ ರೀತಿ. ಸೊ ನೆಕ್ಸ್ಟ್ ಈಗ ಹಿಪ್ ರೌಂಡ್, ಇದರ ಸುತ್ತಳತೆ ಏನಿದೆ ಅಷ್ಟು ಹಾಕೊಳ್ಳೋಣ. ಇದು ಅವ್ರಿಗೆ ಕರೆಕ್ಟ್ ಇದೆ. ಸೊ ಇದು ಎಷ್ಟಿದೆ ಅಷ್ಟು ಹಾಕೊಳ್ಳೋಣ. ನಾರ್ಮಲ್ ಆಗಿ ಹಿಪ್ ಮೆಷರ್ಮೆಂಟ್ ಎಲ್ಲ ಜಾಸ್ತಿ ಇರುತ್ತೆ ರೆಡಿಮೇಡ್ ಟಾಪ್ ಅಲ್ಲಿ. ಸೊ ಅವ್ರಿಗೆ ಕಂಫರ್ಟಬಲ್ ಇದೆ ಅಂದ್ರೆ ಸೊ ಅದೆಷ್ಟಿದೆ ಅಷ್ಟು ಹಾಕೊಳ್ಳೋಣ. ಇಲ್ಲಿಂದ ನೋಡಿ ಇಲ್ಲಿ ಓಪನ್ ಇದೆ ಸೈಡ್ ಸ್ಲಿಟ್. ಇಲ್ಲಿಂದ ಟೇಪ್ನ ಈ ಕಡೆ ಸೈಡ್ ಸ್ಲಿಟ್ ಏನು ಓಪನ್ ಇದೆ ಅಲ್ಲಿವರೆಗೂ ತಗೊಳ್ಬೇಕು. ಸೊ ಇವ್ರದ್ದು ಬರ್ತಾ ಇದೆ 22 ಇಂಚು. ಸೊ 22 ಇಂಚಲ್ಲಿ ಅರ್ಧ ಅಂದ್ರೆ 11 ಇಂಚು. ಇಲ್ಲಿಂದ ಇಲ್ಲಿಗೆ 1 ಇಂಚು ಸೈಡ್ ಸ್ಲಿಟ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಲಿಕ್ಕೆ. ಸೊ ಅದಾದ್ಮೇಲೆ ಇದು ಫ್ರಂಟ್ ಅಲ್ಲಿ ಓಪನ್ ಇದೆ. ಸೊ ಇಷ್ಟು ಬರಲ್ಲ. ಇಲ್ಲಿ ಬ್ಯಾಕ್ ಅಲ್ಲಿ ಏನ್ ಅಗಲ ಇದೆ ಸೊ ಅಷ್ಟು ಮೆಷರ್ ಮಾಡ್ಕೊಳ್ಳಿ. ಫ್ರಂಟ್ ಅಲ್ಲಿ ಆ ರೀತಿ ಓಪನ್ ಇದ್ರೆ ಬ್ಯಾಕ್ ಅಲ್ಲಿ ಮೆಷರ್ ಮಾಡ್ಕೊಳ್ಳಿ. ಎಷ್ಟು ಬರ್ತಾ ಇದೆ ಇವ್ರದ್ದು 32 ಇಂಚು. ಅಂದ್ರೆ ಫೋಲ್ಡೆಡ್ ಅಲ್ಲಿ ನಾವು 16 ಇಂಚಿಗೆ ಹಾಕ್ಬೇಕು. ಬಟ್ ಈ ಡ್ರೆಸ್ ಏನಿದೆ ಪ್ಯಾಟರ್ನ್ ಇದು ಚೇಂಜ್ ಇದೆ ಸ್ವಲ್ಪ. ಇದು ಅಂಬ್ರೆಲಾ ಟೈಪ್ ತರ ಬರುತ್ತೆ ಬಾಟಮ್ ಅಲ್ಲಿ ಪ್ಯಾಟರ್ನ್. ಸೊ ಹಾಗಾಗಿ ನಾನು ಇಲ್ಲಿ ಏನ್ ಮಾಡ್ತೀನಿ ನೋಡಿ, ಇಲ್ಲಿ ನಾನು 13 ಇಂಚಿಗೆ ಇಡ್ತೀನಿ. ಇಲ್ಲಿಂದ 1 ಇಂಚು ಸ್ಟಿಚಿಂಗ್ಗೆ. ಈಗ ಯಾವ್ಯಾವ ಲೈನ್ ಎಲ್ಲೆಲ್ಲಿ ಇಟ್ಟಿದೀವಿ ಅದನ್ನ ಈ ರೀತಿ ಕನೆಕ್ಟ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿದೀವಿ ನೋಡಿ. ಈ ರೀತಿ. ಸೊ ಇಲ್ಲಿಂದ ಈ ಲೈನ್ಗೆ ಕನೆಕ್ಟ್ ಮಾಡಿ. ಸೊ ಇದು ನಮ್ಮ ಫಿಟ್ಟಿಂಗ್, ನಮ್ಮ ಬಾಡಿ ಫಿಟ್ಟಿಂಗ್ ಏನಿದೆ ಅದರ ಮಾರ್ಕ್. ಸೊ ಇದೆಲ್ಲ ಏನಿದೆ ಮೆಷರ್, ಇದು ಇಲ್ಲಿ 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 ಏನ್ ಬಿಟ್ಟಿದೀವಿ ಇದು ಬಂದು ಮಾರ್ಜಿನ್. ಸೊ ಇಲ್ಲಿ ಏನಿದೆ ಇಲ್ಲಿ ಫೋಲ್ಡ್ ಮಾಡಿ ಸೈಡ್ ಸ್ಲಿಟ್ ರೆಡಿ ಆಗುತ್ತೆ. ನೀವೇನಾದ್ರೂ ಡ್ರೆಸ್ ಸ್ಟಿಚ್ ಎಲ್ಲ ಆದ್ಮೇಲೆ ಫಿಟ್ ಮಾಡ್ಕೊಳ್ತೀವಿ ಅಥವಾ ಲೂಸ್ ಮಾಡ್ಕೊಳ್ತೀವಿ ಅಂದ್ರೆ ಇಲ್ಲಿ ಏನಿದೆ ಈ ಪೋರ್ಷನ್ ಅಲ್ಲಿ ಮಾತ್ರ. ಈ ಪೋರ್ಷನ್ ಅಲ್ಲಿ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ಕಾಗಲ್ಲ. ನೋಡಿ ಇದನ್ನ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ನಮ್ಮ ಡ್ರೆಸ್ ಪೀಸ್ ನಲ್ಲಿ ಅಳತೆ, ಡ್ರೆಸ್ ಇಂದ ಅಳತೆ ತಗೊಂಡು ಮಾರ್ಕ್ ಮಾಡುವಂತಹ ವಿಧಾನ ತುಂಬಾ ಈಸಿ ಮೆಥಡ್ ಅಲ್ಲಿ. ಅದರಲ್ಲೂ ರೆಡಿಮೇಡ್ ಟಾಪ್ ಅಲ್ಲಿ ಬಂದಾಗ ನಾವು ಯಾವ ರೀತಿ ತಗೊಳ್ಬೇಕು ಅನ್ನೋದನ್ನ ಹೇಳಿದೀನಿ. ಸೊ ಇದ್ರಲ್ಲಿ ಇನ್ನೊಂದೆರಡು ಕೆಲಸ ಬಾಕಿ ಇದೆ. ಸೊ ಅದನ್ನ ಮಾಡ್ಕೊಂಡ್ಬೇಡ. ನೋಡಿ ಇಲ್ಲಿ ಬಂದು ಫ್ರಂಟ್ ಹಾರ್ಮೋಲ್ ಶೇಪ್ ನ ಕೊಟ್ಬಿಡೋಣ. ಸೊ ಅದಾದ್ಮೇಲೆ ಇಲ್ಲಿ 1/2 ಇಂಚು ಶೋಲ್ಡರ್ ಸ್ಲೋಪ್ಗೆ ಮಾರ್ಕ್ ಹಾಕೊಳ್ಳೋಣ. ಈ ರೀತಿ. ಸೊ ಈಗ ಆರ್ಮೋಲ್ ರೌಂಡ್ ಕರೆಕ್ಟ್ ಆಗಿ ಬಂದಿದ್ಯಾ ಅಥವಾ ಟೈಟ್ ಬಂದಿದ್ಯಾ ನೋಡ್ಕೊಳ್ಬೇಕಲ್ವಾ. ನೋಡಿ ಬ್ಯಾಕ್ ಆರ್ಮೋಲ್ ನ ಯಾವಾಗ್ಲೂ ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ಏನಿದೆ ಇಲ್ಲಿಂದ ಕರೆಕ್ಟ್ ಆಗಿ ನಾವು ಫಿಟ್ಟಿಂಗ್ ಸ್ಟಿಚ್ಗೆ ಮೆಷರ್ ತಗೊಂಡಿದೀವಿ ಗೊತ್ತಾ. ನೋಡಿ ಫಿಟ್ಟಿಂಗ್ ಸ್ಟಿಚ್ ಇಲ್ಲಿದೆ. ಸೊ ಅವ್ರು ರೆಡಿ ಮಾಡಿರೋದು ಇಲ್ಲಿದೆ ಬಿಡಿ, ಇಲ್ಲಿದೆ. ನಾವು ಫಿಟ್ಟಿಂಗ್ ಸ್ಟಿಚ್ ಹಾಕಿರೋದು ಇಲ್ಲಿದೆ. ಇಲ್ಲಿಂದ ಎಷ್ಟು ಬಂದಿದೆ 9.5 ಇಂಚು ಬಂದಿದೆ. ಇವ್ರದ್ದು 9.5 ಇಂಚು ಬಂದಿದ್ಯಾ ನೋಡೋಣ. ಶೋಲ್ಡರ್ ಸ್ಲೋಪಿಗೆ ಇಲ್ಲಿ 1/2 ಇಂಚ್ ಕಟ್ ಮಾಡ್ತೀವಿ. 1/2 ಇಂಚು ಶೋಲ್ಡರ್ ಅಟ್ಯಾಚ್ ಹೋಗುತ್ತೆ. ಇಲ್ಲಿಂದ 9.5 ಇಂಚು ಬರಬೇಕು.
ನೋಡಿ, ಒಂದು 1/4 ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಅಷ್ಟೇ, ಅದರ್ವೈಸ್ ತುಂಬಾನೇ ನೀಟಾಗಿ ಬಂದಿದೆ. ಓಕೆನಾ? ಸೊ ಈ ನೆಕ್ ಏನಿದೆ ನೋಡಿ, ಇದು 4 ಇಂಚು ಉದ್ದ ಇದೆ. ಸೊ ಯಾವ ರೀತಿ ತಗೊಳ್ಳೋದು, ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಅಲ್ಲಿಂದ ತಗೊಂಡು ಈ ರೀತಿ ತಗೊಳ್ಳೋದು. ನೋಡಿ 4 ಇಂಚು. ಸೊ ಇಲ್ಲಿ ನಾನು ಯಾವುದೇ ಮಾರ್ಕ್ ಹಾಕ್ತಾ ಇಲ್ಲ, ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕ್ಯಾನ್ವಾಸ್ ಮೇಲೆ ಮಾರ್ಕ್ ಹಾಕ್ತೀನಿ. ಸೊ ಇದಿಷ್ಟು ನಮ್ಮ ಡ್ರೆಸ್ ಅಳತೆ, ಮೆಷರ್ಮೆಂಟ್ ಡ್ರೆಸ್ ಇಂದ ಅಳತೆ ತಗೊಂಡು ಕಟಿಂಗ್ ಮಾಡುವಂತಹ ವಿಧಾನ. ಸೊ ತುಂಬಾ ದಿವಸದಿಂದ ಕಮೆಂಟ್ ಹಾಕ್ತಾ ಇದ್ರಿ ಈ ತರ ತೋರಿಸ್ಕೊಡಿ ಅಂತ. ಸೊ ಹಾಗಾಗಿ ಈ ವಿಡಿಯೋ ಮಾಡಿದೀನಿ. ಕಟ್ ಮಾಡ್ಕೊಳ್ಳೋಣ ಇವಾಗ. ಸೊ ನೋಡಿ, ಇಲ್ಲಿ ಬಾಟಮ್ ಪಾರ್ಟ್ ಇಂದ ಈ ಕಡೆ ಲೈನ್ ನ ಕಟ್ ಮಾಡ್ತೀನಿ. ಇಲ್ಲಿ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನಾಚ್ ಹಾಕೊಳ್ಬೇಕು. ಏನು ನೆಕ್ ವಿಡ್ತ್ ಮಾರ್ಕ್ ಮಾಡಿದೀವಿ ನಾಚ್ ಹಾಕೊಳ್ಬೇಕು. ಹಾಗೆ ಇಲ್ಲಿ ಶೋಲ್ಡರ್ ಸ್ಲೋಪ್ ಏನ್ ಮಾರ್ಕ್ ಮಾಡಿದೀವಿ ಅದನ್ನ ಕಟ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಏನ್ ಫಿಟ್ಟಿಂಗ್ ಸ್ಟಿಚ್ ನಾವು ಮಾರ್ಕ್ ಮಾಡಿದೀವಿ ಇಲ್ಲೆಲ್ಲ ನಾವು ನಾಚ್ ಹಾಕೋಬೇಕು. ಅದಾದ್ಮೇಲೆ ನಾವು ಬ್ಯಾಕ್ ಪಾರ್ಟ್ ನ ತೆಗೆದು ಫ್ರಂಟ್ ಪಾರ್ಟ್ ಮಾತ್ರ ಇಟ್ಕೊಂಡು ಫ್ರಂಟ್ ಆರ್ಮೋಲ್ ಶೇಪ್ ನ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಇದಿಷ್ಟು ನಮ್ಮ ಟಾಪ್ ಪಾರ್ಟ್ ಕಟ್ಟಿಂಗ್ ನ ಮಾರ್ಕಿಂಗ್. ಸೊ ಈಗ ಲೆಂತ್ ಬಗ್ಗೆ ನೋಡ್ಕೊಳ್ಳೋಣ. ಹೇಳ್ದೆ ಫಸ್ಟೇ ಸ್ಟಾರ್ಟಿಂಗ್, ನಮಗೆ ಶಾರ್ಟೇಜ್ ಬರುತ್ತೆ. ರೆಡಿಮೇಡ್ ಟಾಪ್ ಉದ್ದ ಇರುತ್ತೆ, ಪೀಸ್ ನಮಗೆ ಕಡಿಮೆ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಅದು ಎಷ್ಟಿದೆ ನಾವು ಅಷ್ಟು ಮಾಡ್ಕೊಳ್ಬೇಕು. ನೋಡಿ ಫ್ರಂಟ್ ನ ನೋಡಿ ಇಷ್ಟು ಕೊಟ್ಟಿದ್ದಾರೆ, ಬ್ಯಾಕ್ ನ ತುಂಬಾ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಸೊ ಏನಿದೆ ಅದನ್ನ ನಾವು ಮಾಡ್ಕೊಳ್ಳೋಣ. ಇದು ಬಂದು ಫ್ರಂಟ್ ಪಾರ್ಟ್. ಸೊ ಇಲ್ಲಿ ಜಾಯಿಂಟ್ ಮಾಡಿರ್ತಾರೆ. ಇದನ್ನ ಕರೆಕ್ಟಾಗಿ ಸೆಂಟರ್ಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಬೇರೆ ಪೀಸ್ ಎಲ್ಲ ಪ್ಲೈನ್ ಪೀಸ್ ಅಥವಾ ಫ್ಲವರ್ ಪ್ರಿಂಟ್ ಪೀಸ್ ಈ ತರ ಡಿಸೈನ್ಸ್ ಬಂದ್ರೆ ಓಕೆ. ಬಟ್ ಇದು ಏನಾಗಿದೆ ಅಂದ್ರೆ, ತೋರಿಸ್ತೀನಿ ನೋಡಿ, ಎಂಬ್ರಾಯ್ಡ್ರಿ ಮಾಡಿದ್ದಾರೆ, ಸೆಂಟರ್ ಅಲ್ಲಿ ಬಟನ್ ಕೊಟ್ಟಿದ್ದಾರೆ. ಸೊ ಸೆಂಟರ್ ಏನಿದೆ ಅದನ್ನ ಕರೆಕ್ಟಾಗಿ ಸೆಂಟರ್ ಬರಂಗ್ ಇಟ್ಕೊಳ್ಬೇಕು. ಸೊ ಆ ರೀತಿ ಇಟ್ಕೊಳ್ಬೇಕಂತ ಅಂದ್ರೆ ನಾವು ಕರೆಕ್ಟಾಗಿ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಬೇಕು. ಸೊ ಫಸ್ಟ್ ಫ್ರಂಟ್ ಪಾರ್ಟ್ ನ ಕಟಿಂಗ್ ಮಾಡ್ಕೊಳ್ಳೋಣ. ಸೊ ಎಂಬ್ರಾಯ್ಡ್ರಿ ಅಲ್ವಾ, ಈ ರೀತಿ ಪೇಪರ್ ಎಲ್ಲ ಇರುತ್ತೆ, ಎಷ್ಟು ಬರುತ್ತೋ ಅಷ್ಟು ತಗೋಬಿಡಿ. ಸೊ ಅದಾದ್ಮೇಲೆ ನೋಡಿ, ಈ ತರ ಅವರು ಫ್ರಂಟ್ ಪಾರ್ಟ್ ಅಲ್ಲಿ ದೊಡ್ಡದಾಗಿ ಕೊಟ್ಟಿರ್ತಾರೆ. ಏನಕ್ಕೆ ಅಂದ್ರೆ ಇಷ್ಟು ಎಂಬ್ರಾಯ್ಡ್ರಿ ಏನಿದೆ ಅದು ಫ್ರಂಟ್ ಪಾರ್ಟ್ ಯೂಸ್ ಮಾಡ್ಕೊಳ್ಳಿ, ಮಿಕ್ಕಿದ್ದು ಸ್ಲೀವ್ ಪಾರ್ಟ್ ಯೂಸ್ ಮಾಡ್ಕೊಳ್ಳಿ ಅಂತ. ಸೊ ಇಲ್ಲಿ ನಾವು ಸೆಂಟರ್ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಳ್ಬೇಕು. ಎಲ್ಲಿ ಸೆಂಟರ್ ನೋಡಿ, ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲೂ ಅಷ್ಟೇ, ಬಾಟಮ್ ಅಲ್ಲೂ ಅಷ್ಟೇ ಕರೆಕ್ಟಾಗಿ ಈ ರೀತಿ ಸೆಂಟರ್ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಈ ಲೈನ್ ಏನಿದೆ ಒಂದ್ರ ಮೇಲೆ ಒಂದು ಕುತ್ಕೊಳ್ಬೇಕು. ಕೆಳಗಡೆನೂ ಲೈನ್ ಬಂದಿದೆ ನೋಡಿ, ಅದು ಒಂದ್ರ ಮೇಲೆ ಒಂದು ಕರೆಕ್ಟಾಗಿ ಕುತ್ಕೊಳ್ಬೇಕು. ಇಲ್ಲಾಂದ್ರೆ ಈ ರೀತಿ ಎಂಬ್ರಾಯ್ಡ್ರಿ ಪೀಸ್ ಬಂದಾಗ ಏನಾಗುತ್ತೆ, ಸೈಡ್ ಹೊಟ್ಟೋಗುತ್ತೆ ಶೇಪ್ ಎಲ್ಲ. ಸೊ ಕರೆಕ್ಟಾಗಿ ಸೆಂಟರ್ಗೆ ಬರಬೇಕು. ಇವೆಲ್ಲ ಸಣ್ಣ ಸಣ್ಣ ವಿಷಯಗಳು ತುಂಬಾನೇ ದೊಡ್ಡ ಪ್ರಾಬ್ಲಮ್ ಬರುತ್ತೆ ಡ್ರೆಸ್ಸಲ್ಲಿ. ಇದನ್ನೆಲ್ಲ ನೀವು ಫಾಲೋ ಮಾಡ್ಕೊಳ್ಬೇಕು. ನೋಡಿ ಕರೆಕ್ಟಾಗಿ ಇದು ಸೆಂಟರ್ ಬಂದಿದೆ. ಈ ಲೈನ್ ಮೇಲೆ ಈ ಲೈನ್ ಕೂತಿದೆ. ನೋಡಿ ಕರೆಕ್ಟಾಗಿ ಸೆಂಟರ್ ಬಂದಿದೆ. ಸೊ ಈಗ ನಾವು ಮತ್ತೆ ಮೆಜರ್ ಮಾಡ್ಕೊಳ್ಬೇಕು ಲೆಂತ್ನ. ಸೊ ಲೆಂತ್ ಎಷ್ಟು ಬಂದಿದೆ ಅಷ್ಟು ತಗೊಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಕಡಿಮೆ ಬೇಕು ಅಂದ್ರೆ ಸೊ ಇಲ್ಲಿ ನೀವು ನೋಡ್ಕೊಳ್ಬೇಕು. ಇಲ್ಲಿ ನೋಡಿ 41.5 ಇಂಚು, ಎಕ್ಸಾಕ್ಟ್ ಆಗಿ 41.5 ಇಂಚ್ ಇದೆ. ಸೊ ಫ್ರಂಟ್ ಪಾರ್ಟ್ಗೆ 1/2 ಇಂಚು ಹೋಗಿ 41 ಇಂಚು ಉದ್ದ ಸಿಕ್ಕತ್ತೆ. ಇದು ಫ್ರಂಟ್. ಇದ್ರ ಮೇಲೆ ಈಗ ನಾನು
ಫ್ರಂಟ್ ಪಾರ್ಟ್ ಇಟ್ಕೊಳ್ತೀನಿ. ಈ ರೀತಿ ಸೆಂಟರ್ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ನಮ್ಮ ಫ್ರಂಟ್ ಪಾರ್ಟ್ ಏನಿದೆ ಅದನ್ನ ಇಟ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಫ್ರಂಟ್ ಪಾರ್ಟ್. ಈಗ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ. ಸೊ ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ಚೇಂಜಸ್ ಬರುತ್ತೆ ಅಂದ್ರೆ, ಫ್ರಂಟ್ ಪಾರ್ಟ್ 41.5 ಇತ್ತು. ಇದರಲ್ಲಿ ನೀವು ತಿಳ್ಕೊಳ್ಳೋದು ಬಹಳ ಇದೆ, ವಿಡಿಯೋ ಸ್ಕಿಪ್ ಮಾಡ್ಬಿಡಿ ಅಂತ ಅದಕ್ಕೆ ಫಸ್ಟ್ ಹೇಳಿದ್ದು. ಈ ರೀತಿ ಈಕ್ವಲ್ ಆಗಿ ಹಾಕೊಂಡ್ಬಿಡಿ. ಲೆಂತ್ ನಮಗೆ ಕರೆಕ್ಟ್ ಆಗಿ ಬರಬೇಕು. ಫ್ರಂಟ್ ಪಾರ್ಟ್ಗಿನ ಬ್ಯಾಕ್ ಪಾರ್ಟ್ ಲೆಂತ್ ನಮಗೆ ಜಾಸ್ತಿ ಬೇಕಾಗುತ್ತೆ. ಸೊ ಏನಕ್ಕೆ ಫ್ರಂಟ್ ಪಾರ್ಟ್ಗಿನ ಬ್ಯಾಕ್ ಪಾರ್ಟ್ ಅಲ್ಲಿ ನಮ್ಗೆ ಉದ್ದ ಜಾಸ್ತಿ ಬೇಕಾಗುತ್ತೆ? ಏನಕ್ಕೆ ಅಂದ್ರೆ, ಫ್ರಂಟ್ ಪಾರ್ಟ್ ಅಲ್ಲಿ ಎಂಬ್ರಾಯ್ಡ್ರಿ ಬಂದಿದೆ, ಹಾಗೆ ಬಾಟಮ್ ಪಾರ್ಟ್ ಅಲ್ಲಿ ನೋಡಿ ಈ ರೀತಿ ಫಿನಿಶಿಂಗ್ ಬಂದಿದೆ. ಓಕೆನಾ? ಸೊ ಇಲ್ಲಿ ಯಾವುದೇ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದೆಷ್ಟಿತ್ತು? 41.5 ಇಂಚು. 1/2 ಇಂಚು ಇಲ್ಲಿ ಶೋಲ್ಡರ್ ಅಟ್ಯಾಚ್ ಹತ್ರ ಹೋಗುತ್ತೆ. ಸೊ ನಮ್ಗೆ 41 ಇಂಚು ಸಿಗುತ್ತೆ. ಬ್ಯಾಕ್ ಪಾರ್ಟ್ ಅಲ್ಲಿ ಹಂಗಲ್ಲ, ಇಲ್ಲಿ ಯಾವುದೇ ಎಂಬ್ರಾಯ್ಡ್ರಿ ಇಲ್ಲ, ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಸೊ ಬ್ಯಾಕ್ ಪಾರ್ಟ್ಗೆ 41 ಪ್ಲಸ್ 1.5 ಇಂಚು, ಕೆಳಗಡೆ 1 ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಲಿಕ್ಕೆ, ಮೇಲ್ಗಡೆ ಶೋಲ್ಡರ್ ಅಟ್ಯಾಚ್ ಮಾಡ್ಲಿಕ್ಕೆ 1/2 ಇಂಚು. ಸೊ ಟೋಟಲ್ 1.5 ಇಂಚು. 41 ಪ್ಲಸ್ 1.5 ಇಂಚು 42.5 ಇಂಚು ಉದ್ದ ಬೇಕು. ಈಗ ನಮ್ಗೆ 42.5 ಇಂಚು ಉದ್ದ ಇದೆಯಾ ನೋಡ್ಕೊಳ್ಳೋಣ. ನೋಡಿ, ಬರ್ತಾ ಇದೆ ಕರೆಕ್ಟ್ ಆಗಿ. ನಿಮ್ದು ಏನಾದ್ರು ಎಕ್ಸ್ಟ್ರಾ ಇದ್ರೆ ಕಡಿಮೆ ಮಾಡ್ಕೊಳ್ಳಿ. ಸೊ ಕಡಿಮೆ ಬಂದ್ರೆ ಫ್ರಂಟ್ ಉದ್ದ, ಬ್ಯಾಕ್ ಚಿಕ್ಕ, ಆ ತರ ಬರುತ್ತೆ. ಸೊ ಅವಾಗ ನೀವೇನ್ ಮಾಡ್ಬೇಕು, ಫ್ರಂಟ್ ಪಾರ್ಟ್ ಅಲ್ಲಿ ಇಲ್ಲಿ ಮೇಲ್ಗಡೆ, ಬಾಟಮ್ ಅಲ್ಲಿ ನಾವೇನು ಮಾಡಕ್ಕಾಗಲ್ಲ, ಫ್ರಂಟ್ ಪಾರ್ಟ್ ಅಲ್ಲಿ ಲೆಂತ್ ನ ಕಡಿಮೆ ಮಾಡ್ಕೊಳ್ಬೇಕು. ಬ್ಯಾಕ್ ಪಾರ್ಟ್ಗೆ ಈಕ್ವಲ್ ಆಗಿ ಕಡಿಮೆ ಮಾಡ್ಕೊಳ್ಬೇಕು. ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೊಂಡ್ಬೇಡ. ಸೊ ಇದಿಷ್ಟು ನಮ್ಮ ಚೂಡಿದಾರ್ ಟಾಪ್ ನ ಕಟಿಂಗ್. ಸೊ ಸ್ಲೀವ್ ಸೇಮ್, ಎಲ್ಲ ಡ್ರೆಸ್ಸಿಗೆ ಹೇಗೆ ಸ್ಲೀವ್ ಕಟಿಂಗ್ ಮಾಡ್ತೀರಾ ಸೇಮ್ ಆಸ್ ಇಟ್ ಈಸ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಏನು ಚೇಂಜಸ್ ಇಲ್ಲ. ಸೊ ಇದರಲ್ಲಿ ಇದ್ದಂತಹ ಚೇಂಜಸ್ ಹಾಗೆ ಅಳತೆ ಡ್ರೆಸ್ ಇಂದ ಮೆಷರ್ಮೆಂಟ್ ತೆಗೆದು ಡೈರೆಕ್ಟ್ ಕಟಿಂಗ್ ಮಾಡುವಂತಹ ವಿಧಾನ. ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.